ನಮ್ಮ ರಿಲೇಟಿವ್ಸು, ಅಕ್ಕಪಕ್ಕ ಮನೆಯವರು, ಅಥವಾ ಯಾರೋ ದೂರದವ್ರು ಯಾರೋ ಪರಿಚಯ ಆದರು, ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಬಿಡಿ, ಫ್ರೆಂಡ್ಸ್ ಅಲ್ಲ, ಅಕ್ಕಪಕ್ಕ ಮನೆಯವರು ಇರಲಿ, ಊರವರಾಗಲಿ, ರಿಲೇಟಿವ್ಸ್ ಆಗಲಿ, ಚಿಕ್ಕವರಿದ್ದಾಗ ಇಂತಮ್ಮ ಏನು ಮಾಡ್ತಾ ಇದ್ದೀವಿ, ಹಿಂಗೆ ಓದ್ತಾನೆ, ಚೆನ್ನಾಗಿ ಓದು ಅಂತ ಅವಾಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅದು ಒಂದು ಸ್ಟೇಜ್. ಓಕೆ, ಸ್ಟೇಜ್ 1 ನಾವು ಚಿಕ್ಕವರಿದ್ದಾಗ, ನಾವು ಸಾಧನೆ ಮಾಡದೇ ಇದ್ದಾಗ ಎಲ್ಲರೂ ಬೆನ್ ತಟ್ತಾರೆ, ಮಾಡಪ್ಪ ಚೆನ್ನಾಗಿ ಮಾಡು. ಇನ್ನೊಂದು ಸ್ಟೇಜ್ 3 ಬರುತ್ತೆ. ಸ್ಟೇಜ್ 3 ಸಾಧನೆ ಮಾಡಾದ್ಮೇಲೆ ನಮ್ಮ ಹುಡುಗಪ್ಪ ಸಾಧನೆ ಮಾಡಿದ್ದಾನೆ, ವೆರಿ ಗುಡ್, ಹಾಗೆ ಈಗ ಅಂತ ನಿಮ್ಮ ಬಗ್ಗೆ ಕೊಂಡಾಡ್ತಾರೆ. ನಿಮ್ಮ ರಿಲೇಟಿವ್ಸ್ ನಿಮ್ಮ ಬಗ್ಗೆ ಹೋಗ್ತಾರೆ, ನಿಮ್ಮ ಅಕ್ಕಪಕ್ಕ ಮನೆಯವರು ಯಾರ್ಯಾರು ನಿಮ್ಮ ಬಗ್ಗೆ ಏನೇ ನೆಗೆಟಿವ್ ಮಾತಾಡ್ತಾರೆ ಅವರು ಹೋಗ್ತಾರೆ. ಓಕೆ, ನಮಗೆ ಸಪೋರ್ಟ್ ಅವಶ್ಯಕತೆ ಇಲ್ಲದೆ ಇದ್ದಾಗ ಚಿಕ್ಕವರಲ್ಲಿ ಅವಾಗ ಹೊರಗಿನವರು ಸಪೋರ್ಟ್ ಮಾಡ್ತಾರೆ, ಮಾಡು, ಓದು, ಚೆನ್ನಾಗಿ ಓದು. ನಾನು ಸಾಧನೆ ಮಾಡಾದ್ಮೇಲೂ ಸಪೋರ್ಟ್ ಮಾಡ್ತಾರೆ. ಆದರೆ ಈ ಸ್ಟ್ರಗಲಿಂಗ್ ಟೈಮ್ ಇರುತ್ತಲ್ಲ, ನಾನು ಸಾಧನೆ ಮಾಡಬೇಕು, ಏನು ಡಿಗ್ರಿ ಮುಗೀತು, ಈಗ ನಾ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡಿ ಸಾಧಿಸಬೇಕು, ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇವನ ಕಡೆ ಆಗಲ್ಲ, ಇವನೇನು ಮಾಡ್ತಾರೆ, ಸುಮ್ಮನೆ ಹುಡುಗಿ ಮದುವೆ ಮಾಡಿ ಕಳ್ಸೋ ಬದಲು ಇಲ್ಲಿ ಏನೋ ಗೌರ್ಮೆಂಟ್ ಜಾಬ್ ಅಂತ ಎಷ್ಟೋ ಜನ ಕುತ್ಕೊಂಡು ಓದ್ತಾ ಇದ್ದಾರೆ, ಅವ್ರದ್ದೇ ಆಗಿಲ್ಲ, ಇರೋದೆಲ್ಲ ಆಗುತ್ತೆ. ಸೊ ಓದ್ತಾ ಇರೋರಿಗೆ ಬಿಡು, ಅವನೇನು ಮಜಾ ಮಾಡ್ತಿದ್ದಾನೆ, ಅವ್ನ ಕಡೆ ಎಲ್ಲ ಆಗುತ್ತೆ, ಅವ್ರ ಕಡೆ ಆಗಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊತಿದ್ದ, ಅದು ಹೋಗಿ ಸುಮ್ಮನೆ ಪ್ರೈವೇಟ್ ಕೆಲಸ ಮಾಡೋ ಬದಲು ಇದೆಲ್ಲ. ಈಗ ಸ್ಟ್ರಗಲಿಂಗ್ ಟೈಮಲ್ಲಿ ಸಪೋರ್ಟ್ ಬೇಕಾಗಿರುತ್ತೆ, ಬೆನ್ ತಟ್ಟೋರು ಬೇಕಾಗಿರುತ್ತೆ. ಇಂಥ ಟೈಮಲ್ಲೇ ಇವರೆಲ್ಲ ನಮ್ಮ ಬಗ್ಗೆ ಆಡ್ಕೋತಾ ಇರ್ತಾರೆ. ಈ ಟೈಮ್ ಇದೆಲ್ಲ ರೀ, ಇಲ್ಲಿ ಹೆಂಗಂದ್ರೆ ಮಲಗಿದ್ರೆ ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ. ಓಕೆ, ಊಟ ಮಾಡಿದ್ರು ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ, ಏನು ಮಾಡೋಕ್ಕೂ ಮನ್ಸಾಗಲ್ಲ. ಇಲ್ಲಿ ಇದು ಬೇರೆ ಏನೇನೇನೋ ವಿಚಾರ ತರ್ತಾ ಇರುತ್ತೆ. ಕುಂತ್ರೆ ಸರಿಯಾಗಿ ಕೂತ್ಕೊಂಡು ಓದಕ್ಕೂ ಆಗ್ತಿರಲ್ಲ. ಯಾರೋ ಒಬ್ಬನ ಸೆಟ್ಲ್ ಆಗ್ಬಿಟ್ಟು ಅನ್ಕೊಳ್ಳಿ, ಅದು ಅವದೇ ಹೇಳ್ಕೊಂಡು ನೋಡಿ ಅವ್ನು ಮಾಡ್ದ, ನೀ ಏನು ಮಾಡ್ತಿದ್ದಿ, ಹಾಗೆ ಸರಿಯಾದ ಟೈಮ್, ಇಂಥ ಟೈಮಲ್ಲಿ ನಮ್ಗೆ ಸಪೋರ್ಟ್ ಬೇಕಾಗಿರುತ್ತೆ, ಇಂಥ ಟೈಮಲ್ಲೇ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಟೈಮ್ ಇದೆಲ್ಲ, ಈ ಸ್ಟ್ರಗ್ಲಿಂಗ್ ಟೈಮು, ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ತಾನೆ, ನೀವೇನಾದ್ರು ಸಾಧಿಸ್ತೀರ ಅಂತ ಬಿಟ್ಬಿಡಿ, ಯಾರು ನಿಮ್ಗೆ ಬೆನ್ ತಟ್ಟೋದು ಬೇಡ, ಆಯ್ತಾ. ಈಗ ನಿಮ್ಗೆ ಯಾರ್ಯಾರು ಏನೇನು ಮಾತಾಡ್ತಿದಾರಲ್ಲ, ಸಾಧಿಸ್ಮೇಲೆ ಆದ್ಮೇಲೆ ನಮ್ಮ ಹುಡುಗ ನಿಮ್ಮನ್ನ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಾರೆ ಅವರು, ಆಯ್ತಾ. ಅದು ಇನ್ನೂ ಹೆಂಗಂದ್ರೆ, ನೀವು ಸೆಟಲ್ ಆಗಿರ್ತೀರಲ್ಲ, ಸೆಟಲ್ ಆಗಿ ಚೆನ್ನಾಗಿದ್ದಾದ್ಮೇಲೆ ಎಲ್ಲ ಸ್ಯಾಲರಿ ಬರುತ್ತಲ್ಲ, ಅವಾಗ ಸ್ವಲ್ಪ ಒಂದು ಹೆಲ್ಪ್ ಬೇಕಾಗಿತ್ತು ಹಂಗೆ ಅಂತೇಳಿ ಇವರೇ ನಿಮ್ಮ ಹತ್ರ ಹೆಲ್ಪ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮು ಬರುತ್ತೆ. ಬಟ್ ಅಲ್ಲಿವರೆಗೂ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಡ್ರಿ, ಮಿರರ್ ಮುಂದೆ ಹೋಗ್ರಿ. ಯಾವ ಫ್ರೆಂಡ್ಸ್ ಬೇಡ ನಿಮಗೆ, ಮಿರರ್ ಮುಂದೆ ಅಲ್ಲಿ ಇರ್ತಾನಲ್ಲ ಆ ಪರ್ಸನ್, ಅವ್ನು ಮಾತ್ರ ನೀವು ನಕ್ಕಾಗ ಅವನು ನಗ್ತಾನೆ, ನೀವು ಅತ್ತಾಗ ಅವನು ಆಗ್ತಾನೆ. ಆದರೆ ಕೆಲವರು ಏನಿದ್ರೆ ನೀವು ನಕ್ಕಾಗ ಉರುಕ್ಕೋತಾರೆ, ನನ್ನ ಮಗ ಹೆಂಗೆ ಖುಷಿಯಾಗಿದ್ದಾನೆ, ಅದು ನೀವು ಒತ್ತಾಗ ಹಿಂಗೆ ಆಗಬೇಕು. ಆದರೆ ಮಿರರ್ ಮಾತ್ರ ಆಗಲ್ಲ. ಸೊ ಮಿರರ್ ಮುಂದೆ ನೀವು ಮಾತಾಡ್ಕೊಳ್ಳಿ, ನಾನು ಸಾಧಿಸ್ತೀನಿ, ನನ್ನ ಕಡೆ ಆಗುತ್ತೆ, ನಾನು ಮಾಡ್ತೀನಿ, ಒಂದು ಟೈಮ್ ಬರುತ್ತೆ, ಹೀಗೆ ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿ. ಓಕೆ, ಈ ಒಂದು ಸ್ಟ್ರಗ್ಲಿಂಗ್ ಟೈಮಲ್ಲಿ ಯಾರು ನಿಮಗೆ ಏನೇ ಮಾತಾಡಲಿ ತಲೆ ಕೆಡ್ಸ್ಕೊಂಡು ಹೋಗಬೇಡಿ, ಆಯ್ತಾ. ನೀವೇನಾದರೂ ಅವ್ರು ಏನಾದ್ರು ಅಂದಿದ್ದನ್ನ ನೀವು ಇಲ್ಲಿ ಹಾಕೊಂಡ್ರಿ, ಈ ಮೈಂಡ್ ಇದೆಲ್ಲ ಫುಲ್ ಡೇ ನಿಮ್ಗೆ ಆಟ ಆಡಿಸ್ತಾ ಇರುತ್ತೆ. ನಮಗೆ ಬೇಡ, ನಮಗೆ ಮೊದಲೇ ಜೀವನ ಸಿಕ್ಕಾಪಟ್ಟೆ ಆಟ ಆಡಿಸ್ತಿದೆ, ನಾವು ಬುಕ್ ಜೊತೆ ಆಟ ಆಡೋಣ, ಬೇಡ ನಮಗೆ ಅವ್ರು ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡು ಬೇಡ. ಓಕೆ, ಸರಿ.